ಕಂಬಿ ಕಟ್ಟಕ್ಕೆ ಬಂದಿರೋ ಜೋಸಂತಕ್ಕೆ ನಮ್ಮ ದೊಡ್ಡಪ್ಪವ್ರು ಬಂದಿದ್ರು. ರಿಯರಿಂದ 1 ಕಿಲೋಮೀಟರ್ ಆಯ್ತದೆ ಸಂಬಾಪುರ ರೋಡು. ಇದು ದೊಡ್ಡಕೆರೆ ತಾವು ಇಲ್ಲಿ ಬರೋದು. ಒಂದು ಆರ್ಸಿ ಇಟ್ಟಿದ್ರು ಲೇಬರರು. ಅವರು ಒಂದು ಪಾರ್ಸಲ್ ಮಾಡಿ ಏನಾರ ಅಂತಂದಿರಲ್ಲ, ಅದಕ್ಕೆ ಚಿಕನ್ ಮಾಡುವ ಅಂತ ಇಲ್ಲೇ ಜೋಸತ್ರ ಮಾಡಿಕ್ಕಿಲ್ಲ. ಹೊಸಿ ಮುಂದಕ್ಕೆ ಹೋಗಿ ಮಾಡುವ ಅಂತ 1 ಕಿಲೋಮೀಟರ್ ದೂರಕ್ಕೆ ಹೋದೋ. ಇಲ್ಲೇ ಮನೆ ತಗ ಬಂದು ಇಲ್ಲಿ ಬಂದು ಮಸಾಲೆ ಗಿಸಾಲೆ ರುಬ್ಕೊಂಡು ಏನೇನು ಬೇಕು ತಗೋಗಿ ಬಂದಿದ್ದೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗಿರಿಮವನು ಊರು ಜೊತೆ ಸೇರುತ್ತಾರಲ್ವೇ, ಅದಕ್ಕೆ ಹೇಳ್ತಾ ಇರೋದು. ಮುರ್ಕಲ್ ಮಡಗಿ ಸೋದೆ ಹಾಕಿ ತಪ್ಪಲೆ ಮಡಗಿ ಅಡ್ಗೆ ಮಾಡೋಕೆ ರೆಡಿ ಮಾಡ್ಕೊಂಡು ಬರೀ ಇಂಥದೇ. ಒಳ್ಳೆ ಉರಿ ಜಾಸ್ತಿ ಆಯ್ತು ಅಂತ ಕಮ್ಮಿ ಕೊಟ್ಟು ಈರುಳ್ಳಿ ಹಾಕಿ ಗರಂ ಬೇಯಿಸಿ ಟೊಮೆಟೊ ಹಣ್ಣು ಕುಟ್ಟಾಕಿ ಚೆನ್ನಾಗಿ ರುಬ್ಬಾಕಿ ನನ್ನ ಮೇಲೆ ಆಣೆ ಇಟ್ಟು ನಮ್ಮ ಮಾವ ಅದೇ ಒಂದು ಗ್ಯಾಪ್ ಅಲ್ಲಿ ಒಂದು ಡೈಲಾಗ್ ಹಾಕುನ ನೋಡಿ. ನನ್ನ ಮಗ ಇಷ್ಟ ದಿನ ಆಗದೆ ಎಲ್ಲೂ ರಿವೀಲ್ ಮಾಡಿಲ್ಲ ನೋಡೋನು. ಒಬ್ರಿಗೂ ಹೇಳಿಲ್ಲ, ಅವ್ನು ಬಾಯ ಬಿಟ್ಟಿಲ್ವಲ್ಲ. ಅದ್ನೇ ಮೊನ್ನೆ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು. ಇನ್ನೊಂದೇನ್ ಗೊತ್ತೈತಿದ್ಯಾ, ಅದೇ ಸುದೀಪ್ ಪಿಕ್ಚರ್ ಮಾಡಿದ್ರೆ ಇಷ್ಟೊತ್ತಿಗೆ ಬಿಗ್ ಬಾಸ್ ಮನೇಲಿ ಎಲ್ಲ ಇದನ್ನ ತೋರಿಸಿರೋರು. ಗಿಲ್ಲಿ ಸುದೀಪ್ ಜೊತೆ ಮಾಡಿ ನೋಡಿ ಅದು ಟ್ರೈಲರ್ ಬಂದಿದೆ ಅಂತ. ಹುಡುಗ ನಡ್ಕೊತಾ ಇದ್ರ ಅವರು. ಎಕ್ಸ್ಕ್ಯೂಸ್ ಮೀ ಪಿಸಿ ಚೂರ್ ಎಸಿ ಕಮ್ಮಲ್ ಆಟ ಆಪ್ಸಕ್ಕೆ ಅಂದ್ರೆ ಡೈಲಾಗ್ ಡೆಲಿವರಿ ಎಲ್ಲ ಅಲ್ಟಿಮೇಟ್ ಆಗಿದೆ. ಊಟ ಹಾಕೋಡುವಾಗ ಅವ್ರು ವಿಡಿಯೋ ಮಾಡ್ಕೊಳ್ಳಿಲ್ಲ, ಅದೇ ಗ್ಯಾಪಲ್ಲಿ ಫೋಟೋ ಹೊಡ್ಕೊಂಡು ಅದೇ ಹಾಕ್ಯವಿ. ಸರಿ ಅನ್ಕೊಂಡು ನಮ್ಮ ಊರಿಗೆ ನಮ್ಮ ಪಯ್ಯಣ ಅನ್ಕೊಂಡು ನಮ್ಮೂರ್ಗೆ ಹೋದ. ಸಾಮಾನ್ಯದೋನಲ್ಲಣ್ಣ ಏನೋ ಮಾಡ್ತಾನೆ ತಕ್ಷಣದಿಂದ ವಿಡಿಯೋ ಗಿಡಿಯೋ ಮಾಡ್ಕೊತಾವನೆ. ಹಂಗೆ ಕೆಲಸ ಸರಿ ಎಲ್ಲೋ ಹೋಗ್ಬಿಟ್ಟೆ. ಎಂಜಾಯ್ ಓಕೆ ಇದು ಯಾವ ಇವೆಲ್ಲ ಹೆಸರು ಬಾರ್ ಅಂತ. ಹುಡುಗಾಗ್ಲಿಂದಾನೆ ಇದ್ರ ಕಣ್ಣು ಹೋಗ್ಬಿಟ್ಟೈತಿ ಚೆನ್ನಾಗಿ. ಇದು ಮಾಡ್ಬಿಡೋಣ. ಇದ್ರ ಹೆಸರು ಕ್ಯಾಡಮನ್ ಫ್ಲಾಬ್ಲೋ ಎಸ್ಕೋಬಾರ್ ಅಂತ. ಕಣ್ಣು ಚಿಕ್ಕ ಮರಿಯಿಂದಾನೆ ಕುಡ್ದಂಗೆ ನಶೆಲಿ ತೇಲಾಡ್ದಂಗೆ. ಬಂದ್ರೆ ತಾನೇ ನಮ್ಗೆ ವ್ಯಾಪಾರ. ನಮ್ಮ ಮಾವಂಗ ಹಿಂಗ್ ಕೇಳ್ದಿ, ಈ ಸತಿ ಬಿಗ್ ಬಾಸ್ ಅಲ್ಲಿ ಯಾರು ಸಪೋರ್ಟ್ ಅಂತ. ನೀನ್ ಬಿಗ್ ಬಾಸ್ ಅಲ್ಲಿ ಯಾರು ಸಪೋರ್ಟ್? ಯಾರು ಸಪೋರ್ಟ್ ನೀನು? ಯಾರು ನಮ್ಮ ಹೆಂಡತಿಗೆ ನಾವು ಸಪೋರ್ಟ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಆಕ್ಚುಲಿ ಚೆನ್ನಾಗಿರೋ ಸರಿ ಅಣ್ಣ ಮಾವ ನೀನು ಅಣ್ಣ ನೀನ್ ಯಾರ್ದು ಅಣ್ಣ ಸಪೋರ್ಟ್ ಬಿಗ್ ಬಾಸ್ ಅಲ್ಲಿ? ನೀನ್ ಯಾರು ಮಾವ? ನಮ್ಮ ಗಿಲ್ಲಿ ಗೆಲ್ಲೋದಿಲ್ಲ ಅಂತ ಹೇಳ್ತಾ ಇರೋದು ಮಾವ. ಯಾಕ ಗೆದ್ದೆ ಗೆಲ್ತಾನ ಇಲ್ಲಿ ಸಪೋರ್ಟ್. ನಮ್ಮ ಹಳ್ಳಿ ಹುಡುಗನ ಬೆಳೆಸು ಆಯ್ತರ. ಈ ಸತಿ ವೋಟ್ ಮಾಡಿ ಸಪೋರ್ಟ್ ಮಾಡು ಆಯ್ತಾ. ಈ ಸತಿ ಗಿಲ್ಲಿ ಕಪ್ ಪಡಿಲೇಬೇಕು. ನನ್ಯಾಕ್ ಬಿಡುತ್ತೈದೆ ಅಂತ ಇದು ನನ್ನ ಮೇಲೆ ಆಣೆ ಇಟ್ಟು. ಇನ್ನೊಂದ್ ಸೋರಿ ಐತೆ, ದಿಪ್ಪ ಪಾಲಾಗೋಯ್ತೀರಿ ಇದೊಂದು ಕೇಳಿ. ಎಲ್ಲ ತೆಗೆದು ಬಿಸಾಕ್ಬಿಟ್ಟಾರೆ. ಏನ್ ಮಾಡೋದು ನೋಡ್ತೀನಿ. ಯಾರು ಅದು ಜಾಸ್ತಿ ಎಷ್ಟೊಂದು ಇದಾಯ್ತಲ್ಲ. ಅಲ್ಲೋಡ ಅಣ್ಣನ ಇವಾಗ ತಿನ್ನೋದ್ರಲ್ಲಿ ಬಿಗ್ ಬಾಸ್ ಒಳಕಂದು ಅವರಿಬ್ರು ಏನೇನೋ ಮಾತಾಡ್ತಾ ಇರೋದು. ಫಸ್ಟ್ ಅದು ವಿಡಿಯೋ ಮಾಡ್ಕೊಂಡು ಅದನ್ನ ಫೋನ್ ರೆಕ್ಕೊಂಡು ಎಡಿಟ್ ಮಾಡ್ಬಿಟ್ಟು ಆಮೇಲೆ ಮನೇಲಿ ಕೂತ್ಕೊಂಡು ಅವಕ್ಕೆಲ್ಲ ನಮ್ಗೆ ಏನಿದಿಲ್ಲ ಪೇಸನ್ಸ್ ಎಲ್ಲ ಏನಿಲ್ಲ. ಅದೇನ್ ಗೊತ್ತೇ ಮೈಂಡಲ್ಲಿ ಒಂಥರ ಇರಿಟೇಷನ್ ಆಯ್ತಾ ವಿಡಿಯೋ ಮಾಡ್ಕೊಳ್ಳೋದು ಬರೀ ನೀನ್ ನಂಬ್ತಿ ಬಿಡ್ತೀವಿ ಗೊತ್ತಿಲ್ಲ. ಇವಾಗ ಕ್ಯಾಬ್ ಡ್ರೈವರ್ಗಳು ಶುರು ಮಾಡ್ಕೊಂಡ್ರೆ ಪ್ರತಿಯೊಬ್ರು ಈಗ ಕ್ಯಾಬ್ ಏನು
ಡ್ರೆಸ್ ಚೇಂಜ್ ಮಾಡೋದು ಆಗ್ತಾರೆ, ಏನು ಹೋಗಿಲ್ಲ ಎಲ್ಲ ಆಗ್ತಾರೆ. ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಕಡಿಮೆ ಆಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಕಡಿಮೆ ಆಗಿತ್ತು. ಅಷ್ಟು ಹಾಕಿದ್ದೆ, ಅದು ಯಾಕೋ ಕಲರ್ ಬಂದಿಲ್ಲ. ಇದೆಲ್ಲರೂ ಅದನ್ನ ತಿನ್ನೋದು ಉಣ್ಣೋದೆಲ್ಲ ಹಾಕ್ತಾರೆ ಕಣ. ಈಗ ನಾನು ಇಲ್ಲಿದ್ದೀನಿ, ನಾನು ಇಲ್ಲಿ ಹೋಯ್ತಾ ಇದ್ದೀನಿ, ಈಗ ಏನೇ ಮಾಡಿದ್ರು ಒಂದು ಟ್ರೆಂಡ್ ಮಾಡ್ಕೊಂಡವ್ರೆ ಅಷ್ಟೇ. ಈ ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಯೂಸ್ ಮಾಡ್ತಾರೆ ಅವ್ರು ಹುಡುಗರು. ತುಪ್ಪ ಸ್ಟಾರ್ಟಿಂಗ್ ಟಿಕ್ ಟಾಕ್ ಕೊಡ್ತಲ್ಲ ಅವನೊಬ್ಬ ಗಡ್ಡದಾರೆ. ಅವ್ನು ಟಿಕ್ ಟಾಕ್ ಬರ್ತಾನೆ ಇಲ್ಲ ಅವನು, ಹೆಸರು ಅವರೆಲ್ಲ ಅವನ್ನ ಸ್ಟಾರ್ಟ್ ಮಾಡಿದ್ವಿ. ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಅಂತ ಬಂದಿದ್ರೆ ಅವನು ಕಾಮಿಡಿ ಎಲ್ಲ ಮಾಡ್ಕೊಂಡು ಅವನು ಚೆನ್ನಾಗಿತ್ತು. ಅವಾಗೆಲ್ಲ ಇಂಟರ್ವ್ಯೂ ಮಾಡ್ತಿದ್ರು ಅವನ್ನ. ಇಂಟರ್ನೆಟ್ ಯಾವ್ದೋ 2 ಸಿನಿಮಾ ಬಂದಿತ್ತು ಚಾನ್ಸ್ ಸಣ್ಣ ಸಣ್ಣ ಅವ್ನು ಬಿಟ್ಟು ಈಗ ಯಾರು ಬಂದಾಗ ಅದೇ ಗ್ಯಾಪಲ್ಲಿ ವರ್ಣ ಬನ್ನ. ಇನ್ನೊಂದು ಸರಿ ಬುಡಿ ಸಾರಿ. ಇದು ಕೇಳಿ ಏನನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟೇ ಸಾಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.